ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನನ್ನ ಲಾಸ್ಟ್ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ದೀರಾ ಇವಾಗ ಅರ್ಥ ಆಯ್ತಾ? ನಾನು ಹೇಳಿದ್ದೆ ಅಲ್ವಾ, ಎಲ್ಲಾನು ಕಟ್ ಮಾಡಿ ಹಾಕಿರ್ತಾರೆ ನಮ್ಮನ್ನ ಎಕ್ಸೈಟೆಡ್ ಆಗಿ ಇಡೋದಕ್ಕೋಸ್ಕರ. ನಾವು ಆ ಎಪಿಸೋಡ್ನ ಏನಾಯ್ತು ಏನಾಯ್ತು ಅಂತ ನಾವು ನೋಡ್ಬೇಕು, ಕಾತುರದಿಂದ ನೋಡ್ಬೇಕು, ಆ ಥರ ಮಾಡ್ತಾರೆ. ಬಟ್ ನೀವು ನೋಡಿದ್ರಲ್ಲ, ನಾವು ಯಾರು ರಿಜೆಕ್ಟ್ ಆಗ್ತಾರೆ ಅನ್ಕೊಂಡಿದ್ವೋ ಅವರು ಸೆಲೆಕ್ಟ್ ಆಗಿದ್ದಾರೆ. ಆ್ಯಂಡ್ ಎಸ್, ಎಲ್ಲಾನು ಅಷ್ಟೇ. ಇದೊಂದೇ ಅಲ್ಲ, ಎಲ್ಲಾ ಟೆಲಿವಿಷನಲ್ಲೂ ಅಷ್ಟೇ ಗಿಮಿಕ್ ಇದ್ದೇ ಇರುತ್ತೆ. ಪ್ರೋಮೋಗಳನ್ನ ಕಟ್ ಮಾಡಿ ಹಾಕೇ ಹಾಕ್ತಾರೆ. ಬಿಕಾಸ್ ನಮಗೆ ಎಕ್ಸೈಟ್ಮೆಂಟ್ ಬರ್ಸೋದಕ್ಕೆ, ನಾವು ಅವ್ರದ್ದು ಒಂದು ಚಾನಲ್ನ ನಾವು ನೋಡಬೇಕು, ಏನಾಗಿದೆ ಮುಂದೆ ಏನಾಗುತ್ತೆ ಅದನ್ನೆಲ್ಲ ನಾವು ನೋಡೋದಕ್ಕೋಸ್ಕರ ಅವ್ರು ಹಂಗೆ ಮಾಡೇ ಮಾಡ್ತಾರೆ. ಓಕೆ, ಕಮಿಂಗ್ ಟು ದ ಎಸ್ಟರ್ಡೇಸ್ ಎಪಿಸೋಡ್. ಯಾರೆಲ್ಲ ನೋಡಿದ್ರಿ? ಯಾರು ಇಷ್ಟ ಆದರು, ಯಾರು ಡಿಸರ್ವ್ ಆಗಿಲ್ಲ, ಐ ಮೀನ್ ಸೆಲೆಕ್ಟ್ ಆಗಿದ್ರು ನನಗೇನು ಇಷ್ಟ ಆಗಿಲ್ಲಪ್ಪ ಅವರು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಇನ್ನೂ ಇದೆಯಾ? ಕಮೆಂಟ್ ಮಾಡಿ ಅವ್ರ ನೇಮ್ನ. ಆ್ಯಂಡ್ ಎಸ್ಟರ್ಡೇ ಎಪಿಸೋಡ್ ಹೇಳಕ್ಕೆ ಬಂದರೆ, ನಿನ್ನೆ ಎಪಿಸೋಡ್ ನೋಡೋಕೆ ಹೆಂಗಿತ್ತು ಗೊತ್ತಾ? ಕಾಮನರ್ಸ್ ವರ್ಸಸ್ ಹೈ ಸ್ಟೇಕ್ಸ್ ಚಾಲೆಂಜಿಂಗ್ ಥರ ಇತ್ತು. ಅಂದರೆ ಇವಾಗ ಏನಂದರೆ, ಅವರ ಐಟಮ್ಸ್ ಜೊತೆ ಅವ್ರಿಗೇನೆ ಕಾಂಪಿಟೇಷನ್ ಕೊಡ್ತಿರೋದು. ಅಂದರೆ ಇವರ ಪ್ರಾಪರ್ಟೀಸ್ ಅಲ್ಲ, ಇವ್ರದ್ದು ಯಾವುದೇ ಪ್ರಾಪ್ಸ್ನ ಯೂಸ್ ಮಾಡ್ದಿರ ಅವ್ರದ್ದು ಐಟಮ್ಸಿಂದ ಅವ್ರಿಗೆ ಚಾಲೆಂಜಸ್ಸು. ಅಂದರೆ ಹೆಂಗಿತ್ತು ಅಂದರೆ, ಬಟ್ ಇಟ್ಸ್ ನಾಟ್ ಫೇರ್ ಅಂತಲೂ ನಾವು ಹೇಳೋದಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಆಡ್ತಿರೋರೇ ರೆಡಿ ಇದ್ದಾರೆ. ನಿಮ್ಮ ಫೋನ್ ಕೆಚ್ಚಾಕಿ ಅಂದರೆ ಕೆಚ್ಚಾಕೋದಕ್ಕೆ ರೆಡಿ ಇದ್ದಾರೆ, ನಿಮ್ಮ ಸರ್ಟಿಫಿಕೇಟ್ ಹತ್ತಾಕಿ ಅಂದರೆ ಅರ್ಧಾಗಕ್ಕೆ ರೆಡಿ ಇದ್ದಾರೆ. ಅಂದರೆ ನಾವು ಅದನ್ನು ತಪ್ಪು ಅಂತ ಹೇಳೋದು ಹಂಗಾದ್ರೆ ಸರಿನೇ ಇಲ್ಲ. ಮತ್ತೆ ಅವರೇ ರೆಡಿ ಇದ್ದಾರೆ, ಅವ್ರು ಹೋಗೋದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಐ ಮೀನ್ ಅದೇ ಇವಾಗ ಬರ್ತ್ ಸರ್ಟಿಫಿಕೇಟ್ ಅರ್ಧಾಕಿ ಅಂದರು ಅರ್ಧಾಕ್ತಾರೆ, SSLC ಸರ್ಟಿಫಿಕೇಟ್ ಅರ್ಧಾಕಿ ಅಂದರು ಡೆಫಿನೆಟ್ಲಿ ಅರ್ಧಾಕ್ತಾರೆ. ಸೊ ಅವರೇ ರೆಡಿ ಇದ್ದಾರೆ ಅಂದರೆ ನಾವು ಇವ್ರಿಗೆ ಬೈಯೋದು ತಪ್ಪಾಗುತ್ತೆ. ಮೇ ಬಿ ನನ್ಗನ್ಸಿದ್ದು ಅಂದರೆ, ಏನಕ್ಕೆ ಈ ಥರ ಎಲ್ಲ ಕೊಡ್ತಾರೆ ಅಂತಂದರೆ, ದೇ ಆರ್ ರೆಡಿ ಟು ಡೂ ದಟ್. ಒಟ್ನಲ್ಲಿ ಅವ್ರು ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಷ್ಟೇ. ಪೇಪರ್ ಆದರೂ ಅರ್ಧೋಗ್ಲಿ, ಫೋನ್ ಆದರೂ ಕೆಚ್ಚೋಗ್ಲಿ, ಏನಾದರೂ ಆಗಲಿ, ಒಟ್ಟಿನಲ್ಲಿ ಅವ್ರಿಗೆ ಬೇಕಾಗಿರೋದು ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್ ಅಷ್ಟೇ. ಓಕೆ. ಆ್ಯಂಡ್ ಆಲ್ಸೋ ಜಡ್ಜಸ್ ಬಗ್ಗೆ ಹೇಳೋದಾದರೆ, ನನಗೇನು ಅಷ್ಟು ಶುಗರ್ ಕೋಟಿಂಗ್ ಅಂತ ಅನಿಸಿಲ್ಲ. ಅವ್ರು ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆದರೆ ಅವ್ರನ್ನ ಸೆಲೆಕ್ಟ್ ಮಾಡೋದು, ಆ ಥರ ಎಲ್ಲ ಮಾಡಿದ್ರು ಅಂತ ನನಗೇನು ಅನ್ನಿಸ್ಲಿಲ್ಲ. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇದ್ದರು ಜಡ್ಜಸ್ ಕೂಡ. ಏನು ಅಷ್ಟೊಂದು ಶುಗರ್ ಕೋಟಿಂಗ್ ಏನು ಇರಲಿಲ್ಲ. ಆ್ಯಂಡ್ ಆಲ್ಸೋ ಈವನ್ ಕಂಟೆಸ್ಟೆಂಟ್ಸ್ ಕೂಡ ಅಷ್ಟೇ. ದೇ ಆರ್ ಆಲ್ಸೋ, ಅಂದರೆ ಅವ್ರು ಏನು ಕೇಳ್ತಾರೋ ಅದಕ್ಕೆ ತುಂಬ ದಿಟ್ಟವಾಗಿ ನೇರವಾಗಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತಿದ್ರು. ಆ್ಯಂಡ್ ಫಸ್ಟ್ ಕಂಟೆಸ್ಟೆಂಟ್ ಬಂದು ದೀಕ್ಷಾ ಅವರು. ಶಿ ಈಸ್ ವೆರಿ ಕ್ಯೂಟ್ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಕ್ಯೂಟಾಗೆ. ಬಟ್ ಸಮಥಿಂಗ್ ಇನ್ನೂ ಏನೋ ಒಂಚೂರು, ಅದೊಂದು ಕ್ಯಾರೆಕ್ಟರ್ ಇದ್ರೆ ಒಂಥರ ಏನೋ ಒಂದು ಎಲ್ಲ ಮಿಕ್ಸ್ಡ್ ಅಪ್ ಕ್ಯಾರೆಕ್ಟರಲ್ಲಿ ಒಂದು ಬಬ್ಲಿ ಕ್ಯಾರೆಕ್ಟರ್ ಇರುತ್ತೆ ಅನ್ಕೋತೀನಿ ಆ ಹುಡುಗಿನ ಏನಾದರೂ ಸೆಲೆಕ್ಟ್ ಮಾಡಿದ್ರೆ. ಬಟ್ ಇನ್ನೂ ಇನ್ನೂ ಒಂದು 6 to 7 ಮೆಂಬರ್ಸ್ ಅಷ್ಟೇ ಅಲ್ವಾ ನೋಡಿರೋದು. ಸೊ ನಮ್ಗೆ ಇನ್ನೂ ಅಷ್ಟು ಬೇಗ ಜಡ್ಜ್ ಮಾಡೋದಕ್ಕಾಗಲ್ಲ. ಇನ್ನು ದೇರ್ ಆರ್ ಮೋರ್ ಎಪಿಸೋಡ್ಸ್ ಟು ಕಮ್. ಇನ್ನೂ ತುಂಬ ಜನ ಇದ್ದಾರೆ, ನೋಡೋಣ ಯಾರು ಇನ್ನೂ ಡಿಸರ್ವ್ ಅನಿಸ್ತಾರೆ. ಎನಿ ಹೌ ಅವರು ಹೋಲ್ಡಲ್ಲಿದ್ದಾರೆ. ಮುಂದಿನ ಇನ್ನೊಂದರಲ್ಲಿ ಅಟ್ ಲಾಸ್ಟ್ ಫೈನಲ್ ಹೋಲ್ಡಲ್ಲಿ ಇರೋರ್ನೆಲ್ಲ ಮತ್ತೊಂದ್ಸಲಿ ಆಡಿಸ್ದಾಗ, ಐ ಮೀನ್ ಚೆಕ್ ಮಾಡಿ ಅವರ ಯಾರು ಡಿಸರ್ವ್ ಇದ್ದಾರೆ ಅವ್ರನ್ನ ಕಳಿಸ್ತಾರೆ. ಓಕೆ, ನೆಕ್ಸ್ಟು ಅಂದರೆ ನನಗೆ ಆರ್ಡರ್ ಆಗಿ ಕಂಟೆಸ್ಟೆಂಟ್ಸ್ ನೆನಪಿಲ್ಲ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ನನಗೆ ನೆನಪಿರೋದು ಶೆಟ್ಟಿ ಅಂತ ಏನೋ ಇತ್ತು. ಅವರಂತೂ ನನಗೆ ಐ ಫೆಲ್ಟ್ ಅವ್ರು ತುಂಬಾ ಸುಳ್ಳು ಹೇಳ್ತಿದ್ರು ಅಂತ ನನಗೆ ಪರ್ಸ್ನಲಾಗಿ ನಂಗೆ ಅನಿಸಿದ್ದು. ಅಂದರೆ ಇವಾಗೂ ಫೋನ್ ಇಲ್ದಿರ ಇರ್ತಾರಾ ಅಂತ ಅನ್ನಿಸ್ತು. ಬಟ್ ಎನಿ ಯಾವುದನ್ನು ನಾವು ಎಲ್ಲಾನು ಗೆಸ್ ಮಾಡೋದಕ್ಕಾಗಲ್ಲ. ಬಟ್ ನನಗೆ ಏನೋ ಒಂಥರ ಆಗ ಅನ್ನಿಸ್ತು, ಇವಾಗಲೂ ಫೋನ್ ಇಲ್ದಿರ ಯೂಸ್ ಮಾಡ್ದಿರ ಇರ್ತಾರ ಏನೋ. ಐ ಫೆಲ್ಟ್ ಸ್ವಲ್ಪ ಏನೋ ಸುಳ್ಳು ಹೇಳ್ತಿದ್ದಾರೆ ಅಂತ. ಬಟ್ ಈ ಥರದೊಂದು ಕಂಟೆಸ್ಟೆಂಟ್ ಡೆಫಿನೆಟ್ಲಿ ಬೇಕು. ಬಿಕಾಸ್ ಮಜಾ ಎಂಟರ್ಟೈನ್ಮೆಂಟ್ ಪಕ್ಕಾ ಸಿಗುತ್ತೆ. ಅವ್ರ ಮೇಲಂತೂ ಸಖತ್ ಹೋಪ್ ಇದೆ ನನಗೆ. ಡೆಫಿನೆಟಾಗಿ ನಮಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸುಳ್ಳು ಹೇಳ್ತಾರೋ ಇಲ್ಲ ಅಂದರೆ ಸಮಥಿಂಗ್ ಏನೋ ಸುಳ್ಳು ಹೇಳಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ನೋಡ್ತಿದ್ರೆ ಹಂಗೆ ಅನ್ನಿಸ್ತಿತ್ತು, ಪಕ್ಕ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಏನೋ ಕಿತಾಪತಿ ಅಂತೂ ಪಕ್ಕ ಏನಾದರೂ ಮಾಡಿ ಪಕ್ಕ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಕಂಟೆಸ್ಟೆಂಟ್ ಬಂದು ರತ್ನ ಅವರು. ವಾವ್, ಏನು ಎನರ್ಜಿ ಅಪ್ಪ! ಆ ವಯಸ್ಸಲ್ಲೂ ಶಿ ಈಸ್ ವೆರಿ ಎನರ್ಜೆಟಿಕ್. ಆ್ಯಂಡ್ ನಾವೆಲ್ಲ ಅವ್ರನ್ನ ನೋಡಿ ಕಲಿಬೇಕಾಗಿರೋದು ತುಂಬ ಇದೆ. ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ, ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರ ಹತ್ರ. ಐ ಮೀನ್ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ವಾ. ಆ್ಯಂಡ್ ಅವರು ಸೆಲೆಕ್ಟ್ ಆಗಿದ್ದು ಡೆಫಿನೆಟ್ಲಿ ಶಿ ಡಿಸರ್ವ್ಸ್ ದ್ಯಾಟ್. ಆ್ಯಂಡ್ ವಿ ರಿಯಲಿ ವಾಂಟ್ ಟು ಲರ್ನ್ ಫ್ರಮ್ ದೆಮ್. ಅವ್ರು ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ಆ್ಯಂಡ್ ಮುಂದಿನ ಸಂಚಿಕೆಗಳಲ್ಲಿ ಡೆಫಿನೆಟ್ಲಿ ನೋಡಬೇಕು ಅವ್ರು ಯಾವ ಥರ ಆಡ್ತಾರೆ. ಡೆಫಿನೆಟ್ಲಿ ವಿ ಆರ್ ಗೆಟ್ಟಿಂಗ್ ಅ ಗುಡ್ ಎಂಟರ್ಟೈನರ್ಸ್.
ನಂಗೆ ನಗು ಬರ್ತಿದೆ ಏನಕ್ಕೆ ಅಂತಂದ್ರೆ ಕಬಾಬ್ ಮಂಜು ಅಂತ ಅವ್ರನ್ನ ಐ ಮೀನ್ ನಾನು ಥಿಂಕ್ ಮಾಡ್ತಿದ್ದೀನಿ ಅಷ್ಟು ಜನದಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಅವರು ಆಡಿಷನ್ ಅಲ್ಲೆಲ್ಲ ಏನ್ ಹೇಳಿರ್ಬೋದು, ಹೆಂಗ್ ಸೆಲೆಕ್ಟ್ ಮಾಡಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಅದನ್ನ ಯೂಸ್ ಮಾಡ್ಕೋಬೋದಿತ್ತು. ಅವ್ರು ಕೇಳ್ತಿದ್ರಲ್ವಾ ನೀವು ಏನಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕು, ಸಮಥಿಂಗ್ ಈ ಕುಡ್ ಹ್ಯಾವ್ ಸೆಡ್. ಅವ್ರು ಬಂದಿರೋದೇ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಏನಕ್ಕೆ ಹೋಗ್ಬೇಕು? ಆ, ಒಂದು ರೀಸನ್ ಇರುತ್ತೆ, ಹಿಂಗೆ ನನ್ನನ್ನು ನಾನು ಗುರ್ತಿಸ್ಕೋಬೇಕು, ಏನೋ 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 ಒಂದು ರೀಸನ್ಗಳಿರುತ್ತೆ. ಹೀ ಸೇಯಿಂಗ್ ಏನೋ ನಮ್ಮಪ್ಪ ದಟ್ ಇಸ್ ಎಲ್ರೂ ವಿಶ್ ಮಾಡ್ತಾರೆ ಅವ್ರಿಗೆ ಅವ್ರ ಅಮ್ಮ ಮತ್ತು ಅವ್ರ ತಮ್ಮ ಸಿಗ್ಲಿ ಅಂತ. ಬಟ್ ಏನು ಗೊತ್ತಾ, ಇಲ್ಲಿ ಎಮೋಷನ್ನಿಂದ ನೀವು ಇದು ಮಾಡೋದಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಶೋ ರಿಯಲ್ ಆಗಿ ನಿಮ್ಗೆ ಏನಕ್ಕೆ ಹೋಗ್ಬೇಕು, ನಿಮ್ ನಿಜವಾಗ್ಲೂ ಮನ್ಸಲ್ಲಿ ಏನಿದೆ, ಏನಕ್ಕೆ ಹೋಗ್ಬೇಕು ಅದನ್ನ ಹೇಳ್ಬೇಕು. ಬಟ್ ಅಟ್ಲೀಸ್ಟ್ ಇವಾಗ ಅದನ್ನ ಹೇಳಿದ್ರಿ ಅಲ್ವಾ, ಓಕೆ, ಅದನ್ನ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಏನಾದರೂ ಏನಕ್ಕೆ ಹೋಗ್ಬೇಕು ಅಂತ ಇದೆ ಹೇಳ್ಬೋದಿತ್ತಲ್ವಾ. ಬಟ್ ಐ ಫೆಲ್ಟ್ ಅವ್ರು ಏನಾದರೂ ಹೇಳಿದ್ರೆ ಮೇ ಬಿ ಡೆಫಿನೆಟ್ಲಿ ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ತಿತ್ತೇನೋ. ಬ್ಯಾಡ್ ಫಾರ್ ಹಿಮ್, ಏನು ಮಾಡೋಕ್ಕಾಗಲ್ಲ, ಹಿ ಲಾಸ್ಟ್ ಇಟ್ ಅಷ್ಟೇ. ಬಿಸಿ ಎಣ್ಣೆನ ಕೈಯಲ್ಲೇ ಹಿಂಗೆ ಎತ್ತುತ್ತಾ ಇದ್ರಲ್ವಾ, ಹಿ ವಾಸ್ ಸೋ ಕಾನ್ಫಿಡೆನ್ಸ್ ವೈಲ್ ಹಿ ವಾಸ್ ಡೂಯಿಂಗ್. ಅವ್ರು ಮಾಡ್ಬೇಕಾದ್ರೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ನೋಡಿ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ ಎಲ್ಲ ಇದು ಮಾಡಿ ಫುಲ್ಲು ಕಾನ್ಫಿಡೆನ್ಸ್ ಅಲ್ಲಿದ್ರು. ಯಾವಾಗ ಜಡ್ಜಸ್ ಬಂದು ಆಯಿಲ್ನ ಟಚ್ ಮಾಡಿ ಹಿಂಗೆಲ್ಲ ಮಾಡಿ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಈಸ್ ಲಿಟ್ರಲಿ ಅಂದ್ರೆ ಅವರು ಅಯ್ಯೋ ಇವರು ಮಾಡ್ತಿದಾರಲ್ಲ ಸಮಥಿಂಗ್, ಆಮೇಲೆ ಏನೇನೋ ಹೇಳಿ ಅದನ್ನ ಇದ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅವರು ಡೆಫಿನೆಟ್ ಆಗಿ ಏನಾದ್ರು ಹೇಳ್ಬೋದಿತ್ತು. ಐ ಮೀನ್ ಎಲ್ಲ ಪ್ರಿಪೇರ್ ಆಗೇ ಬರ್ಬೇಕಲ್ವಾ. ಈ ನಿಮ್ಗೆ ಅಷ್ಟು 60 ಐ ಮೀನ್ ಸಾವಿರಾರು ಲಕ್ಷ ಜನಗಳು ಆಡಿಷನ್ ಕೊಟ್ಟಿರ್ತಾರೆ, ತುಂಬಾ ಕಷ್ಟಪಟ್ಟಿರ್ತಾರೆ. ನಿಮ್ಗೆ ಏನೂನು ಈಗ ಬಿಗ್ ಬಾಸ್ಗೆ ಹೋಗೋದಕ್ಕೆ ಇದೊಂದು ಈ ರೀಸನ್ ಇದೆ, ನಾನು ಹೋಗ್ಬೇಕು ಅಂತ ಇದ್ರೆ ಅಲ್ವಾ ಹೋಗ್ಬೇಕು. ಹೋಗಿ ನೀವು ಅಲ್ಲಿ ಏನು ಹೇಳ್ತಾನೂ ಇಲ್ಲ, ನಿಮ್ಮಿಂದ ಇನ್ನೊಬ್ರು ಕೂಡ ಆಪರ್ಚುನಿಟಿನ ಲಾಸ್ ಮಾಡ್ಕೊಂಡಿರ್ತಾರೆ. ಅಂಡ್ ಐ ಡೋಂಟ್ ನೋ, ಹಿ ಲಾಸ್ಟ್ ಅಷ್ಟೇ. ನೆಕ್ಸ್ಟ್ ಬರೋದಾದ್ರೆ ಟ್ವಿನ್ ಸಿಸ್ಟರ್ಸು. ಸ್ಟಾರ್ಟಿಂಗ್ ಬಂದಾಗ ಏನ್ ಗುರು ಇವರಿಬ್ರು ಒಟ್ಟೊಟ್ಟಿಗೆ ಮಾತಾಡ್ತಾರೆ, ಎಷ್ಟ್ ಲೈಕ್ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್. ಅವ್ರು ಸ್ಟಾರ್ಟಿಂಗ್ ಇಬ್ರು ಮಾತಾಡ್ಬೇಕಾದ್ರೆ ಪಕ್ಕ ಇಬ್ರು ಸೆಲೆಕ್ಟ್ ಆಗ್ತಾರೆ ಅಂತ ನನಗ್ ಫೀಲ್ ಆಗ್ತಿತ್ತು. ಬಟ್ ಈ ತರ ಅವರು ಜಡ್ಜಸ್ ಒಬ್ರನ್ನ ಕಳ್ಸಿ ಒಬ್ರನ್ನ ಕರ್ಸೋದು ಹಂಗ್ ಮಾಡಿ ಆಮೇಲೆ ಅಟ್ ಲಾಸ್ಟ್ ಅವರು ತಂಗಿನ ಅಕ್ಕನ ಯಾರೋ ಉಳ್ಕೊಂತಾರೆ. ಬಟ್ ಅವ್ರ ಅಕ್ಕನೇ ಹೇಳ್ಬಿಟ್ರು, ಏನ್ ಕೊಯ್ 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 ಅಂತ ಮಾತಾಡ್ತಿದ್ಲು, ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೇಕಿತ್ತು ಅಂತ. ಡೆಫಿನೆಟ್ಲಿ ನಿಮ್ಮ ಅಕ್ಕ ಹೇಳಿದ್ ನಿಜಾನೇ. ನೀವೊಂಚೂರು ನಾನು ಹೋಗ್ಬೇಕು, ನಾನು ಹಿಂಗೆ ಸಾಧಿಸ್ಬೇಕು, ನಾನು ಹಿಂಗೆ ಮಾಡಬೇಕು ಅಂತ ಹೇಳಿದಿದ್ರೆ ಏನಾದರೂ ಒಂದು ಲಾಭ ಆಗ್ತಿತ್ತೇನೋ. ಐ ಮೀನ್ ಏನು ಮಾಡೋದಕ್ಕಾಗಲ್ಲ. ಆ ಟೈಮಲ್ಲಿ ನಮಗೂ ಮೈಂಡು ಒಬ್ರೊಬ್ರಿಗೆ ಹಂಗೆ ಅಲ್ವಾ, ಆ ಟೈಮಲ್ಲಿ ನಮ್ಗೆ ಮೈಂಡೇ ಓಡೋದಿಲ್ಲ. ಅಯ್ಯೋ ಏನು ಕೇಳ್ತಿದ್ದಾರೆ, ಏನು ಹೇಳೋದು. ಅದರಲ್ಲೂ ಅವ್ರ ಅಕ್ಕನ ತಂಗಿನ ಐ ಡೋಂಟ್ ನೋ. ಅವ್ರನ್ನ ಕಳಿಸಿದ್ಮೇಲಂತೂ ಅವ್ರಿಗೆ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇನ್ನೂ ಡೌನ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಇನ್ನೊಬ್ರು ಕಂಟೆಸ್ಟೆಂಟ್ ಬಂದು ಪೂರ್ಣಿಮಾ ಅವರು. ಓ ಮೈ ಗಾಡ್, ಏನ್ರಿ ಅವ್ರ ಎನರ್ಜಿ, ಮಾಸ್ ಚಿಂದಿ. ನನಗೆ ಆಲ್ರೆಡಿ ಏನು ಮಾತಾಡ್ತಾರೆ, ಏನು ಎನರ್ಜಿ, ತುಂಬ ಧೈರ್ಯ ಇದೆ, ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಆ್ಯಂಡ್ ಅವ್ರು ನಮ್ಮ ಮಂಡ್ಯದವರು, ಡೆಫಿನೆಟ್ಲಿ ಶಿ ಈಸ್ ಅ ಸ್ಟ್ರಾಂಗ್ ವುಮೆನ್. ಲೆಟರ್ ಗೆಟ್ ಅ ಸಕ್ಸಸ್. ಅಂದರೆ ಗೊತ್ತಿಲ್ಲ, ಮುಂಬರುವ ಸಂಚಿಕೆಗಳಲ್ಲಿ ನೋಡಿದ್ರೆ ಯಾರ್ಯಾರು ಹೆಂಗೆ ಏನು ಅಂತ ಗೊತ್ತಾಗುತ್ತೆ. ಬಟ್ ನೆನ್ನೆ ಎಪಿಸೋಡ್ ಬಗ್ಗೆ ಅಷ್ಟೇ ನಾನು ಮಾತಾಡ್ತಿರೋದು. ಶಿ ಈಸ್ ವೆರಿ ಕಾನ್ಫಿಡೆಂಟ್, ವೆರಿ ಸ್ಟ್ರಾಂಗ್ ವುಮೆನ್. ನೋಡೋಕ್ಕೆ ಪರ್ಸ್ನಾಲಿಟಿ ಫುಲ್ ಸ್ಟ್ರಾಂಗ್ ಆ್ಯಂಡ್ ಒಂದು ಮಾತಿಲ್ಲ. ಆ್ಯಂಡ್ ಶಿ ಈಸ್ ಆಲ್ಸೋ ಸೆಲೆಕ್ಟೆಡ್, ದಟ್ಸ್ ಗುಡ್. ಅಂದರೆ ಒಳ್ಳೆ ಸೆಲೆಕ್ಷನ್. ನನ್ಗನ್ಸೋ ಪ್ರಕಾರ ಅವರು ಟಾಸ್ಕ್ಗಳನ್ನ ಮಾತ್ರ ಚಿಂದಿ ಉಡಾಯಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪಕ್ಕಾ ಬ್ಲಾಸ್ಟೇ. ಶಿ ಸೋ ಸ್ಟ್ರಾಂಗ್ ಮ್ಯಾನ್. ಹಂಗಿರ್ಬೇಕು, ಗಟ್ಟಿಗಿತ್ತಿ ಅಂತಾರಲ್ಲ ಹಂಗೆ. ಓಕೆ, ಒಬ್ರು ಬಂದಿದ್ರು ಮಾಡ್ರನ್ ಕವಿ ಮಂಜಾ ಅಂತ. ಈಸ್ ಆಲ್ಸೋ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಪಟ ಅಂತ ಮಾತಾಡ್ತಿದ್ರು. ಇದೇ ಥರ ಬಿಗ್ ಬಾಸ್ ಒಳಗಡೆ ಐ ಮೀನ್ ಐ ಥಿಂಕ್ ಇನ್ನೂ ಸೆಲೆಕ್ಷನ್ ಇದೆ ಅನ್ಕೋತೀನಿ. ಬಟ್ ಇವರು ಪೂರ್ಣಿಮಾ ಅವ್ರಿಗೆ ಆಲ್ರೆಡಿ ಸ್ಟಾರ್ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಅವ್ರೊಬ್ರಿಗೆ ಅನ್ಸುತ್ತೆ ಸ್ಟಾರ್ ಸಿಕ್ಕಿರೋದು ಅಷ್ಟು ಜನದಲ್ಲಿ. ಇನ್ನು ಎಲ್ರಿಗೂ 3 ಗ್ರೀನ್ ಸಿಗ್ನಲ್ಸ್ ಅಷ್ಟೇ ಬಂದಿರೋದು. ಆಲ್ಮೋಸ್ಟ್ ಇವ್ರೊಬ್ರಿಗೆ ಅಷ್ಟೇ ಬಂದಿರೋದು 4 ಗ್ರೀನ್ ಸಿಗ್ನಲ್ಲು. ಸೊ ಶಿ ಗಾಟ್ ಅ ಸ್ಟಾರ್. ಆ್ಯಂಡ್
ಇವಾಗ ಏನ್ ಇಲ್ಲಿ ಮಾಡ್ತಿದ್ದಾರೆ ಅಲ್ವಾ, ಅದು ಬಿಗ್ ಬಾಸ್ ಒಳಗಡೆ ಹೋದ್ಮೇಲೂ ಹಾಗೆ ಇರಬೇಕು. ಇವಾಗ ನಾವು ನೋಡಿರೋ ಪ್ರಕಾರ ಹಳೆ ಎಪಿಸೋಡ್ಗಳಲ್ಲೆಲ್ಲ ಎಂಟ್ರಿಯಲ್ಲಿ ಬಂದು ಫುಲ್ ನಾನು ಹಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ, ನಾನು ಅವ್ರಿಗೆ ಹಿಂಗ್ ಮಾಡ್ಬಿಡ್ತೀನಿ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಟುಸ್ ಬದ್ನೆಕಾಯಿ ಏನು ಮಾಡ್ತಿರಲ್ಲ. ಲೈಕ್ ಲಿಟ್ರಲಿ ಒಂದು ವೇಸ್ಟ್ ಪೀಸ್ ತರ ಇರ್ತಾರೆ. ಸ್ಟಾರ್ಟಿಂಗು ತುಂಬಾನೇ ಜಂಬ ಕೊಚ್ಕೊಂಡ್ ಬಂದು ಮನೆ ಒಳಗಡೆ ಹೋಗ್ಬಿಟ್ಟು ಅಂದ್ರೆ ಒಂಚೂರು ಮಾತಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ನಾನು ಇವರೆಲ್ಲ ಆ ಥರ ಕ್ಯಾಟಗರಿಗೆ ಸೇರಲ್ಲ ಅನ್ಕೊಂಡಿದ್ದೀನಿ. ಬಿಕಾಸ್ ಎಲ್ರು ಸೆಲೆಕ್ಟ್ ಮಾಡಿರೋರೆಲ್ಲ ಆಲ್ಮೋಸ್ಟ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಐ ಫೆಲ್ಟ್ ಜೆನ್ಯೂನ್, ಎಲ್ಲರೂ ಜೆನ್ಯೂನ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಎನಿ ಎಪಿಸೋಡ್ ಬರಬೇಕು, ನಾವು ನೋಡಬೇಕು, ಆಮೇಲೆ ತೀರ್ಮಾನ ಮಾಡಬೇಕು. ಸುಮ್ಮನೆ ಎಲ್ಲ ಇವಾಗ ನೋಡಿ ನಾವು ತೀರ್ಮಾನ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ವಾ, ಸುಳ್ಳು ಹೇಳ್ಬೋದು, ನಿಜಾನೂ ಹೇಳ್ಬೋದು. ಲೈಕ್ ಎಂಟ್ರಿ ಆಗೋದಕ್ಕೆ ಏನು ಬೇಕಾದರೂ ಮಾಡ್ಬೋದು ಇವಾಗ ಜನ, ಏನು ನಂಬೋದಕ್ಕಾಗಲ್ಲ. ಸೊ ಎನಿ ವೆಯ್ಟ್ ಮಾಡಬೇಕು ಅಂಟಿಲ್ ದ ಎಪಿಸೋಡ್ ಸ್ಟಾರ್ಟ್ಸ್. ಓಕೆ, ಇವತ್ತಿನ ಎಪಿಸೋಡ್ ಆಲ್ರೆಡಿ ನೀವು ನೋಡಿರ್ತೀರ. ಐ ಆಮ್ ವೇಟಿಂಗ್ ಫಾರ್ ಅಮ್ಮು ಟುಮುಕು. ಅದು ಪ್ರೋಮೋ ಕಟ್ ಮಾಡಂಗೆ ಹಾಕಿದಾರ, ಇಲ್ಲ ನಿಜವಾಗ್ಲೂ ಏನಾದರೂ ಅವನ್ನ ಸೆಲೆಕ್ಟ್ ಮಾಡಿದಾರ? ಐ ಆಮ್ ರಿಯಲಿ ಲಿಟ್ರಲಿ ವೇಟಿಂಗ್ ಫಾರ್ ದ್ಯಾಟ್. ನೋಡೋಣ. ರತ್ನ ಅವ್ರದ್ದು ಆ್ಯಂಡ್ ಶೆಟ್ಟಿ ಅವ್ರದ್ದು ಇಟ್ ವಾಸ್ ಸೋ ಫನ್. ನೋಡೋಕ್ಕೆ ಎಂಟರ್ಟೈನಿಂಗ್ ಆಗಿತ್ತು. ನಾವಂತೂ ಅವ್ರದ್ದಂತೂ ಶೆಟ್ಟಿ ಅವ್ರದ್ದಂತೂ ಬಿದ್ದು ಬಿದ್ದು ನಕ್ಕಿದೀವಿ. ಐ ಮೀನ್ ಅವ್ರ ಕಾಮಿಡಿ ಮಾಡಿದ್ರ ಇಲ್ವಾ ಗೊತ್ತಿಲ್ಲ, ಅದು ನಮಗೆ ಫನ್ ಅಷ್ಟೇ. ಅದಕ್ಕೋಸ್ಕರನೇ ಅವರು ಸೆಲೆಕ್ಟ್ ಆಗಿರೋದು. ಸೊ ಓವರ್ ಆಲ್ ನಿನ್ನೆ ಎಪಿಸೋಡಲ್ಲಂತೂ ಫುಲ್ ಫನ್, ಎಂಟರ್ಟೈನಿಂಗ್, ಬ್ಲಾಸ್ಟ್ ಚೆನ್ನಾಗಿತ್ತು. ಇವತ್ತಿನ ಎಪಿಸೋಡು ಐ ಆಮ್ ಲಿಟ್ರಲಿ ವೇಟಿಂಗ್ ಲೈಕ್ ಎನಿಥಿಂಗ್. ಇವತ್ತು ನೋಡಬೇಕು, ಇವತ್ತು ತೋರಿಸ್ತಾರ ಇಲ್ವಾ ಗೊತ್ತಿಲ್ಲ. ಐ ಆಮ್ ವೇಟಿಂಗ್ ಫಾರ್ ಇಟ್. ಆ್ಯಂಡ್ ನಿಮಗೆ ಯಾರು ಇಷ್ಟ ಆದರು, ಯಾರು ಇಷ್ಟ ಆಗಿಲ್ಲ, ಅವ್ರು ಡಿಸರ್ವ್ ಆಗಿಲ್ಲ ಅಂತ ಅನ್ನೋರು ಕಮೆಂಟ್ ಮಾಡಿ. ಆ್ಯಂಡ್ ಒಬ್ಬರು ಏನು ಒಬ್ರು ಒಬ್ರಲ್ಲ ಇಬ್ರು ಕಂಟೆಸ್ಟೆಂಟ್ಗೆ ನೀವು ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಹಾಕ್ಲಿ, ನಾನು ನೋಡಕ್ ವೆಯ್ಟ್ ಮಾಡ್ತಾ ಇದ್ದೀನಿ, ಏನ್ ಮಾತಾಡಿರ್ಬೋದು ಅಂತ. ಪ್ರೋಮೋದಲ್ಲಿ ಹೊರಗೆ ಹೋಗು ಅಂತ ಅಂದಿದ್ದಷ್ಟೇ ನಮ್ಗೆ ಗೊತ್ತಿರೋದು. ಬಟ್ ಸೆಲೆಕ್ಟ್ ಮಾಡ್ಬಿಟ್ರೆ ನೋಡೋಣ ಮುಂಬರುವ ಎಪಿಸೋಡ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಎಪಿಸೋಡ್ನ ರಿವ್ಯೂ ಮಾಡೋಕ್ಕೆ, ಲೈಕ್ ನನ್ನ ಅನಿಸಿಕೆನ ಹಂಚ್ಕೊಳ್ಳೋದಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.